ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಮಾಧ್ಯಮಗಳ ಮೂಲಕ ಕೂಡ ವರದಿಯನ್ನು ಮಾಡಿದ್ದಾರೆ. 15ನೇ ತಾರೀಕಿಂದ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ. ಬಟ್ ನಾನು ಕೂಡ 15ನೇ ತಾರೀಕಿಂದನೇ ಎಲ್ಲರ ಖಾತೆಗೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತಾರಲ್ವ. ಆಲ್ರೆಡಿ ಬೇರೆ ಬೇರೆ ಚಾನಲ್ನಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಅವ್ರ ಖಾತೆಗೆ ಜಮಾ ಆಗಿದೆ, ಇವ್ರ ಖಾತೆಗೆ ಜಮಾ ಆಗಿದೆ, ಇವತ್ತಿಂದನೇ ಜಮಾ ಮಾಡ್ತಾ ಇದ್ದಾರೆ, ಈ ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮ ಒಂದು ಜಿಲ್ಲೆಗೂ ಹಾಕಿರ್ತಾರೆ ಅಂತ ನಾನು ಕೂಡ ಹೊರಗಡೆ ಫಂಕ್ಷನ್ಸ್ಗೆ ಹೋಗಿದ್ದೆ. ಆ ಫಂಕ್ಷನ್ಸ್ಗೆ ಹೋಗಿ ಬರುವಾಗ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೂ ಕೂಡ ಹೋಗಿದೆ. ಸೊ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು, ಎಷ್ಟೋ ಜನಕ್ಕೆ 2-3 ಕಂತುಗಳನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ, ಇನ್ನೂ ಹಲವಾರು ಬಾಕಿ ಕಂತುಗಳು ಬಂದಿರೋದಿಲ್ಲ, ಅವರು ಕೂಡ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಹೊಸದಾಗಿ ಯಾರೆಲ್ಲ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನಲ್ಲೂ ಕೂಡ ಬೇರೆ ಬೇರೆ ಥರದ ವೀಡಿಯೋಸ್ಗಳನ್ನು ಕೂಡ ಹಾಕಿದ್ದೀನಿ, ಫ್ರೀ ಇದ್ದಾಗ ಒಂದ್ಸಲ ಚೆಕ್ ಮಾಡಿ. ಸೊ ಬನ್ನಿ, ತಡ ಮಾಡದೆ ಒಂದು ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ನಿಮ್ಮ ಜಿಲ್ಲೆಗಳಿಗೆ ಹಣ ಬಂದಿದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಬಟ್ ನಾವು ಕೂಡ ಈ ಒಂದು ಟಿ ವಿ ಮಾಧ್ಯಮಗಳಲ್ಲಿ ಕೂಡ ವರದಿಯನ್ನು ಮಾಡ್ತಾ ಇದ್ರಲ್ವ, ಹಣವನ್ನು ಜಮಾ ಮಾಡ್ತಾ ಇದ್ವಿ, ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ. ಸೊ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಚೆಕ್ ಮಾಡ್ಕೊಂಡು ಬಂದೇ ಬಿಡೋಣ ಅಂತ ಹೋಗಿದ್ದೆ. ಬಟ್ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಗೃಹಲಕ್ಷ್ಮಿ ಹಣ ಇನ್ನೂ ಜಮಾ ಆಗಿಲ್ಲ. ಬಟ್ ಎಷ್ಟೋ ಒಂದು ಚಾನಲ್ಗಳಲ್ಲಿ ಹೇಳ್ತಾ ಇರ್ತಾರೆ, ಪೆಂಡಿಂಗ್ ಇರುವಂಥ 2,000 ರೂಪಾಯಿ 4,000 ರೂಪಾಯಿ ಹಣವನ್ನು ಈ ಒಂದು ದಿನದಲ್ಲಿ ಜಮಾವನ್ನು ಮಾಡ್ತಾರೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಇಲ್ಲ. ಹೋಗಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ 2,000 ರೂಪಾಯಿ ಕೂಡ ಬಂದಿರಲಿಲ್ಲ. ಎಷ್ಟೋ ಬಡ ಕುಟುಂಬಗಳು ಕೂಡ ಈ ಒಂದು ಅಮೌಂಟನ್ನು ನಂಬ್ಕೊಂಡಿರ್ತಾರೆ. ಸೊ ಆದಷ್ಟು ಹೇಳಿದಂಥ ಟೈಮ್ಗೆ, ಹೇಳಿದಂಥ ದಿನಾಂಕಕ್ಕೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡಿದ್ರೆ, ಅವರವರ ಅಕೌಂಟ್ಗಳಿಗೆ ಜಮಾ ಮಾಡಿದ್ರೆ ತುಂಬಾ ಸಹಾಯ ಕೂಡ ಆಗುತ್ತೆ ಎಷ್ಟೋ ಕುಟುಂಬಗಳಿಗೆ. ಬಟ್ ಎಷ್ಟೋ ಜನ ಈ ಒಂದು ಬೇರೆ ಬೇರೆ ಚಾನಲ್ನಲ್ಲೂ ಕೂಡ ಹೇಳ್ತಾ ಇರ್ತಾರೆ, ಬಂದಿದೆ ಅಮೌಂಟು, ಚೆಕ್ ಮಾಡಿ ಅಂತ. ಬಟ್ ಅವೆಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಬಟ್ ಅವು ಕೂಡ ಹೋಗಿ ಚೆಕ್ ಮಾಡಿದಾಗ ಹಣ ಬಂದಿರಲಿಲ್ಲ. ಎಷ್ಟೋ ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ. ಅವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಿರಬೇಕು, ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡಿಸಿರಬೇಕು. ಹಾಗೆ ಏನೇ ಗೃಹಲಕ್ಷ್ಮಿ ಅರ್ಜಿಗೂ ಕೂಡ ಈ KYCಯನ್ನು ಮಾಡಿಸಿರಬೇಕು. ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿನೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅವ್ರು ಹೇಳೋ ಅಂಥ ಮಾಹಿತಿನ ತಿಳ್ಕೊಂಡು ಅವ್ರು ಏನೆಲ್ಲ ದಾಖಲಾತಿಗಳನ್ನ ಕೊಡಬೇಕು, ಈ ಥರ ಮಾಡಿ ಅಂತ ಹೇಳ್ತಾರೆ, ಅಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನೀವು ಕೂಡ ಹಣವನ್ನು ರಿಸೀವ್ ಮಾಡ್ಕೊಳ್ಬೋದು. ಅಲ್ಲದೆ ಈ ಒಂದು ಗೃಹಲಕ್ಷ್ಮಿ ಹಣ ಜಮಾ ಆದಾಗ ನಾನು ಕೂಡ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಯಾವ್ಯಾವುದೋ ಒಂದು ಚಾನಲ್ನಲ್ಲಿ ಹೇಳೋವಂಥ ಮಾಹಿತಿಗಳನ್ನ ನೀವು ನೋಡಿ ಬಂದಿದೆಯೇನೋ ಅಂತ ತಿಳ್ಕೊಂಡು ನೀವು ಕೂಡ ಮೂರ್ಖರಾಗಬೇಡಿ ಅಷ್ಟೇ. ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆ ಇರೋ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.